ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ರೆಸಿಪಿ ಬ್ರೌನಿ ಕೇಕ್. ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ. ಮೊದಲಿಗೆ 1 ಕಪ್ಪು ಮೈದಾ, ಬಟರನ್ನು ಮೆಲ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ 1 ಕಪ್ಪು, 1 ಕಪ್ಪು ಶುಗರು, 2 ಎಗ್ಗು, 1/4 ಭಾಗದಷ್ಟು ಕೋಕೋ ಪೌಡರನ್ನು ತೊಗೊಂಬಂದಿದ್ದೀನಿ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ವೆನಿಲಾ ಎಸೆನ್ಸ್. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲನ್ನು ತಗೊಂಡು ಮೆಲ್ಟೆಡ್ ಬಟರನ್ನು ಹಾಕ್ಕೊಳ್ಳೋಣ. ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ, ಆ ಬಟರ್ ಒಳಗಡೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಎಗ್ಗನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ವೆನಿಲಾ ಎಸೆನ್ಸ್ 1 ಸ್ಪೂನ್ ಹಾಕ್ಕೊಳ್ಳೋಣ. ಕೋಕೋ ಪೌಡರನ್ನು ಹಾಕ್ಕೊಳ್ಳೋಣ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಇದನ್ನು ಜರಡಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಂಟೈನರ್ ತಗೊಂಡು ಸ್ವಲ್ಪ ಬಟರನ್ನು ಹಾಕ್ಕೊಳ್ಳೋಣ. ಬಟರನ್ನು ಹಾಕ್ಕೊಂಡು ಸುತ್ತ ಹಚ್ಕೊಳ್ಳೋಣ. ಆಯಿಲ್ ಪೇಪರನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಗ್ಗಿಸ್ಕೊಳ್ಳೋಣ. ಆಗಿದೆ. ಮೊದಲಿಗೆ ಸ್ಟವ್ ಹಚ್ಕೊಂಡು ಇವಾಗ ಆಗಿದೆ. ಈಗ ಬಿಸಿಯಾಗಿದೆ. ಇದನ್ನು ಇದರೊಳಗೆ ಇಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ. 45 ಇಂದ ಒಂದು 15 ಮಿನಿಟ್ಸು ಹಾಗೆ ಇರಲಿ. ಈಗ ಆಗಿದೆ ನೋಡಿ, ಅಂಟ್ತಾ ಇಲ್ಲ, ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ಗೆ ಬ್ರೌನಿ ಕೇಕ್ ಈಗ ರೆಡಿಯಾಗಿದೆ. ಸಾಫ್ಟಾಗಿದೆ. ಸಾಫ್ಟಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.